ಹಾಯ್ ಹಲೋ ಒನ್ಸ್ ಅಗೇನ್ ವೆಲ್ಕಮ್ ಟು ದ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ನರ್ಸಿಂಗ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, BSc ನರ್ಸಿಂಗ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಹಾಗೆ ಅಲೈಡ್ ಹೆಲ್ತ್ ಸೈನ್ಸ್ ಮತ್ತೆ BPO BPT ಈ ಎಲ್ಲಾ ಕೋರ್ಸ್ಗಳಿಗೂ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ರಿ. ಇದೀಗ ತಾನೇ ಒಂದು KA ವತಿಯಿಂದ ಒಂದು ನೋಟಿಫಿಕೇಶನ್ ಹೊರಡಿಸಿದ್ದಾರೆ, ವಿಚ್ ಈಸ್ ರಿಲೇಟೆಡ್ ಟು BSc ನರ್ಸಿಂಗ್ ಕೋರ್ಸ್. BSc ನರ್ಸಿಂಗ್ ಕೋರ್ಸ್ ಗೆ ಸಂಬಂಧಪಟ್ಟ ಹಾಗೆ ಅಲೈಡ್ ಹೆಲ್ತ್ ಸೈನ್ಸ್ ಸಂಬಂಧಪಟ್ಟ ಹಾಗೆ ಎಲ್ಲ ಒಂದು ನೋಟಿಫಿಕೇಶನ್ಸ್ ನ ಹೊರಡಿಸಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ನಾವು ಆ ಒಂದು ನೋಟಿಫಿಕೇಶನ್ ಒಂದು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದರಲ್ಲಿ ಲಾಸ್ಟ್ ಡೇಟ್ ಯಾವಾಗಿದೆ, ಅಪ್ಲಿಕೇಶನ್ ಯಾವಾಗಿಂದ ನಾವು ಫಿಲ್ ಅಪ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗೆ ಅದರಲ್ಲಿ ಫೀಸ್ ಎಷ್ಟಿದೆ, ಎಲ್ಲದ ಡೀಟೇಲ್ ನ ಈ ಒಂದು ವಿಡಿಯೋದಲ್ಲಿ ಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಈ ಒಂದು ಇಂಪಾರ್ಟೆಂಟ್ ಡೇಟ್ಸ್ ನ ತಿಳ್ಕೊಂಡ ನಂತರ ನಾವು ಹೇಗೆ ರಿಜಿಸ್ಟ್ರೇಷನ್ ಮಾಡಬೇಕು ಅದನ್ನು ಕೂಡ ಬ್ರೀಫ್ ಆಗಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ. ಮೊದಲಿಗೆ ನೀವು ಒಂದು KEA ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರಿ ಅಂತ ಹೇಳಿದ್ರೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಇಲ್ಲಿ ಸ್ಲೈಡಿಂಗ್ ಅಲ್ಲಿ ನೋಡ್ತಾ ಇದ್ದೀರಾ, ಫಸ್ಟ್ ಒನ್ ಮೇಲ್ ಇದೆ ನೋಡಿ. ಫಸ್ಟ್ ಒನ್ ದಟ್ ಈಸ್ BSc ನರ್ಸಿಂಗ್ BPT BPO ಅಲೈಡ್ ಹೆಲ್ತ್ ಸೈನ್ಸ್ 2021 ಆನ್ಲೈನ್ ಅರ್ಜಿಗಳು ಅಂತ ಇದೆ. ಹಾಗೆ ನಿಮಗೆ ಇಲ್ಲಿ ಒಂದು ಲಿಂಕ್ ಅನ್ನ ಕೂಡ ಅವರು ಪ್ರೊವೈಡ್ ಮಾಡಿದ್ದಾರೆ. BSc ನರ್ಸಿಂಗ್ ಅಲೈಡ್ ಹೆಲ್ತ್ ಸೈನ್ಸ್ ಕರಪತ್ರ ಅಂತ ಹೇಳಿ ನೀವು ಇದ್ರ ಮೇಲೆ ಒಂದು ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಡೀಟೇಲ್ ಆಗಿರೋ ಒಂದು ಇನ್ಫಾರ್ಮೇಶನ್ ಬುಲೆಟಿನ್ ಇದೆ, ಇಲ್ಲಿ ನೋಡ್ತಿರಬಹುದು. ಇನ್ಫಾರ್ಮೇಶನ್ ಬುಲೆಟಿನ್ ಫಾರ್ ಅಡ್ಮಿಷನ್ ಫಾರ್ 2021 and 22. ಇಷ್ಟು ಕೋರ್ಸ್ ಅಂದ್ರೆ ಇಲ್ಲಿ 4 ಕೋರ್ಸ್ ಗಳಿದೆ. BSc ನರ್ಸಿಂಗ್ BPT BSc ಅಲೈಡ್ ಹೆಲ್ತ್ ಸೈನ್ಸ್ ಮತ್ತೆ BPO. ಈ ಡ್ಯೂರೇಷನ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಡ್ಯೂರೇಷನ್ ಆಫ್ ದ ಅಬೋವ್ ಕೋರ್ಸಸ್ 4 year ಎಕ್ಸೆಪ್ಟ್ ಫಾರ್ BPO 4.5 years ಅಂತ ಹೇಳಿ ಅದು ಕೂಡ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಫೀಸ್ ಹೋಗೋಕ್ಕಿಂತ ಮೊದಲಿಗೆ ಇಂಪಾರ್ಟೆಂಟ್ ಡೇಟ್ಸ್ ನ ನೋಡ್ಕೊಂಡ್ಬಿಡೋಣ. ವೆರಿ ಇಂಪಾರ್ಟೆಂಟ್ ಒನ್. ಇಲ್ಲಿ ಡೇಟ್ ಬಹಳ ಕಡಿಮೆ ಇದೆ, ಹಾಗಾಗಿ ನೀವು ಕೇರ್ಲೆಸ್ ಮಾಡೋ ಅವಶ್ಯಕತೆ ಇಲ್ಲ. ಎಷ್ಟು ಸಾಧ್ಯ ಅಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರಿ ಅಂತ ಹೇಳಿದ್ರೆ ಇಟ್ ಈಸ್ ವೆರಿ ಹೆಲ್ಪ್ಫುಲ್. ನೋಡಿ ಇಲ್ಲಿ ಇಂಪಾರ್ಟೆಂಟ್ ಡೇಟ್ ಹೇಳಿದ್ದಾರೆ. ಕ್ಯಾಲೆಂಡರ್ ಆಫ್ ಈವೆಂಟ್ ಫಾರ್ ದ ಅಕಾಡೆಮಿಕ್ ಇಯರ್ 2021-22. ಡೇಟ್ ಆಫ್ ಇಶ್ಯೂ ಆಫ್ ನೋಟಿಫಿಕೇಶನ್ ಅಂಡ್ ಬ್ರೌಚರ್ ಇವತ್ತು 16ನೇ ತಾರೀಕು ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಹಾಗೆ ಹೋಸ್ಟಿಂಗ್ ಆಫ್ ಆನ್ಲೈನ್ ರಿಜಿಸ್ಟ್ರೇಷನ್ ಅಂಡ್ ಅಪ್ಲಿಕೇಶನ್ ನಿಮಗೆ 16 ಇವತ್ತಿಂದನೇ ಸ್ಟಾರ್ಟ್ ಆಗುತ್ತೆ. 16/12/2021 ಸ್ಟಾರ್ಟ್ ಆಗುತ್ತೆ. ಹಾಗೆ ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್ ಅಂಡ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ 19/12/2021. ನಿಮಗೆ ಒಂದು ಕೆಲವೇ ದಿನಗಳು ಮಾತ್ರ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನೀವು ಮತ್ತೆ ಡಿಲೇ ಮಾಡೋ ಅವಶ್ಯಕತೆ ಇಲ್ಲ. ಹಾಗಂತ ಹೇಳಿ ನೀವು ಸಡನ್ ಆಗಿ ವಿತಿನ್ ಇವತ್ತಿನ ಫಿಲ್ ಮಾಡ್ಬೇಕು ಹಾಗೆ ಅಂತ ವೇಟ್ ಮಾಡಕ್ ಹೋಗ್ಬೇಡಿ, ಅವಸರ ಮಾಡಕ್ ಹೋಗ್ಬೇಡಿ. ಜಸ್ಟ್ ವೇಟ್ ಮಾಡಿ, ಇನ್ನು ಕೂಡ ಟೈಮ್ ಇದೆ, ಬಟ್ ಕರೆಕ್ಟ್ ಆಗಿ ಫಿಲ್ ಮಾಡಿ. ಹಾಗೆ ಲಾಸ್ಟ್ ಡೇಟ್ ಆಫ್ ಪೇಮೆಂಟ್ ಆಫ್ ಪ್ರಿಸ್ಕ್ರೈಬ್ಡ್ ಫೀಸ್, ನಿಮಗೆ ಫೀ ಅಮೌಂಟ್ ನ ಪೇ ಮಾಡೋದಕ್ಕೆ 20/12/2021 ಕೂಡ ಟೈಮ್ ಇದೆ. ಹಾಗೆ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ನೋಡಿ, ಅವ್ರು ಲೇಟ್ ಮಾಡ್ತಾನೆ ಇಲ್ಲ. 16ಕ್ಕೆ ನೋಟಿಫಿಕೇಶನ್ ಹೊರಡಿಸಿದ್ದಾರೆ, 20ಕ್ಕೆ ನಿಮಗೆ ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಿದ್ದಾರೆ. ವಿತಿನ್ ಫ್ಯೂ ಡೇಸ್ ಅಲ್ಲಿ ನಿಮಗೆ ಈ ಒಂದು ಪ್ರೊಸೀಜರ್ ನ ಮೂವ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಬಿ ರೆಡಿ ಫಾರ್ ದಿಸ್ ಒನ್. ನೆನ್ಪಿಟ್ಕೊಳ್ಳಿ, 16ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಹಾಗೆ 19ಕ್ಕೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಇದೆ. ಓಕೆ, ಇದಾದ ನಂತರ ಬರೋಣ ಇಲ್ಲಿ ಫೀಸ್ ಬಗ್ಗೆ. ಜನರಲ್ ಮತ್ತೆ OBC ಕ್ಯಾಂಡಿಡೇಟ್ಸ್ ಗೆ 1000 ರೂಪೀಸ್ ಇದೆ. SC ST ಕ್ಯಾಟಗರಿ 1 ಮತ್ತೆ PWD ಕ್ಯಾಂಡಿಡೇಟ್ಸ್ ಅವರಿಗೆ ಕೇವಲ 500 ರೂಪಾಯಿಗಳು ಮಾತ್ರ ಇದೆ. ಹಾಗೆ ಈ ಒಂದು ನೀವು PDF ನ ನೀವು ಹೋಮ್ ಪೇಜ್ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಬೇಕು ಅಂತ ಹೇಳಿದ್ರೆ ನಿಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ನಿಮಗೆ ಸೆಂಡ್ ಮಾಡಿರ್ತಾರೆ. ಹಾಗೆ ಇದಾದ ನಂತರ ಇಲ್ಲಿ ಇನ್ಫಾರ್ಮೇಶನ್ ಬುಲೆಟಿನ್ ಎಲ್ಲಾ ಇನ್ಫಾರ್ಮೇಶನ್ ಕೂಡ ಇದೆ, ನಿಮಗೆ ಯಾವ ಕೋರ್ಸ್ ಇದೆ, ಹಾಗೆ ನಿಮ್ಮ ಈ ಮೇಲೆ 4 ಮೆನ್ಷನ್ ಮಾಡಿರುವಂತಹ ಕೋರ್ಸ್ ಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಇನ್ಫಾರ್ಮೇಶನ್ ಇದೆ. ನಾನು ಕೂಡ ನಿಮಗೆ ಲಾಸ್ಟ್ ಇಯರ್ ಒಂದು ನೋಟಿಫಿಕೇಶನ್ ಅಂತ ಒಂದು ಸಪರೇಟ್ ವಿಡಿಯೋ ಮಾಡಿ ಕೂಡ ಹೇಳಿದ್ದೆ, ಅದನ್ನು ಬೇಕಾದ್ರೆ ನೀವು ಒಂದ್ಸರಿ ನೋಡಿ. ಹಾಗೆ ಇದನ್ನು ಕೂಡ ನಾನು ನಿಮಗೆ ಎಷ್ಟು ಸಾಧ್ಯ ಅಷ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳುವಂತಹ ಡೀಟೇಲ್ ಆಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಮೊದಲಿಗೆ ಅಡ್ಮಿಷನ್ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಹೇಗಾಗಬೇಕು ಅಂತ ಹೇಳಿ, ಮತ್ತೆ ನೀವು ಇಲ್ಲಿ ನೋಡ್ತಿದ್ದೀರಾ ಫಸ್ಟ್ BSc ನರ್ಸಿಂಗ್ BPT BPO ಅಲೈಡ್ ಹೆಲ್ತ್ ಸೈನ್ಸ್ 2021 ಆನ್ಲೈನ್ ಅರ್ಜಿಗಳು ಅಂತಿದೆ. ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಮತ್ತೆ ಹೊಸ ಬಳಕೆದಾರರು ಅಥವಾ ನ್ಯೂ ಯೂಸರ್ ಅಂತ ಹೇಳಿ ನೀವು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂತಿರೋದ್ರಿಂದ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀವು ಏನ್ ಇನ್ಫಾರ್ಮೇಶನ್ ಕೇಳ್ತಾರೆ ಆ ಒಂದು ಇನ್ಫಾರ್ಮೇಶನ್ ನೀವು ಫಿಲ್ ಮಾಡ್ತಾ ಹೋದ್ರೆ ನೀವು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ನೋಡಿ ಇಲ್ಲೆಲ್ಲ ಕ್ಲಿಯರ್ ಕೊಟ್ಟಿದ್ದಾರೆ. ಫಸ್ಟ್ ಕ್ಯಾಂಡಿಡೇಟ್ ನೇಮ್, ಫಾದರ್ಸ್ ನೇಮ್,
ಹಾಗೆ ಮದರ್ ನೇಮ್ ಕೂಡ ಕೇಳಿದ್ದಾರೆ, ಜೆಂಡರ್ ಕೇಳಿದ್ದಾರೆ, ಡೇಟ್ ಆಫ್ ಬರ್ತ್ ಕೇಳಿದ್ದಾರೆ. ಎಲ್ಲಾ ಇನ್ಫಾರ್ಮೇಶನ್ ಇಲ್ಲಿ ಕೇಳಿರುವಂತಹ ಎಲ್ಲಾ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ನೀವು ಫಿಲ್ ಮಾಡಿ ಲಾಸ್ಟ್ ಗೆ ಸಬ್ಮಿಟ್ ಮಾಡಿದ್ರಿ ಅಂತ ಹೇಳಿದ್ರೆ ಅವ್ರು ನೆಕ್ಸ್ಟ್ ಪೇಜ್ ಮೂವ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಮೂವ್ ಆದ್ಮೇಲೆ ಅವ್ರು ಏನಲ್ಲಿ ಸ್ಟೆಪ್ ಹೇಳಿರ್ತಾರೆ ಅದನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಓಕೆನಾ? ನೀವು ಈ ಒಂದು ರಿಜಿಸ್ಟ್ರೇಷನ್ ಆಗೋದಕ್ಕಿಂತ ಮೊದಲಿಗೆ ಇಲ್ಲಿ ಇರುವಂತಹ ಕರಪತ್ರ ಅಂತ ಹೇಳಿದೆ ಅಲ್ವಾ, ಅಲ್ಲಿ ಡೀಟೇಲ್ ನೋಟಿಫಿಕೇಶನ್ ಇದೆ. ಆ ಒಂದು ಬ್ರೌಚರ್ ನ ಡೀಟೇಲ್ ಆಗಿ ಓದಿ ಆಮೇಲೆ ನೀವು ಇದನ್ನ ಅಪ್ಲಿಕೇಶನ್ ನ ಫಿಲ್ ಅಪ್ ಮಾಡಿ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ನೋಟಿಫಿಕೇಶನ್ ಬ್ರೌಚರ್ ನ ಡೀಟೇಲ್ ಆಗಿ ಹೇಳುವಂತ ಪ್ರಯತ್ನ ಮಾಡಿದ್ದೀನಿ. ನಿಮಗೆ ಇನ್ನೂ ಕೂಡ ಆ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಒಂದ್ಸರಿ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡಿ ನೋಡಿ. ನಾನು 2020ನೇ ಸಾಲಿನ ಬ್ರೌಚರ್ ನ ಡೀಟೇಲ್ ಆಗಿ ಹೇಳಿದ್ದೀನಿ, ಯಾವ ಯಾವ ಸ್ಟೆಪ್ ನ ಇದೆ, ಎಷ್ಟೆಷ್ಟು ರಿಸರ್ವೇಶನ್ ಇದೆ, ಹಾಗೆ ಎಲ್ಲಾ ಇನ್ಫಾರ್ಮೇಶನ್ ಕೂಡ ಅಲ್ಲೊಂದು ಹೇಳಿದ್ದೀನಿ. ಅದನ್ನು ಕೂಡ ಬೇಕಾದ್ರೆ ನೀವು ಒಂದ್ಸರಿ ವಿಸಿಟ್ ಮಾಡಿ ನೋಡಬಹುದು. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದಿಸ್ ವಿಡಿಯೋ. We will meet soon in a next video. Thank you. Thank you very much.